ನಮ್ಮ ಅಕ್ಕ ಬರ್ತಿದ್ದಾರೆ. ಚಿಟ್ಟೆ ಜಾಸ್ತಿ ಇರ್ತವೆ, ನೀವು ನಮ್ಮ ಚಿಟ್ಟೆ ಹಾಕ್ತೀರಾ ಗಾಯ್ಸ್. ಇಲ್ಲಿ 2 ತೆಂಗಿನಕಾಯಿ ಬಿಟ್ಟಿದೆ ಗಾಯ್ಸ್ ಈ ಮರದಿಂದ. ಸ್ವಲ್ಪ ಮಣ್ಣ ಸ್ಮೆಲ್ ಮಾಡಿ ಗಾಯ್ಸ್. ಇದು ಗಾಯ್ಸ್ ನಮ್ಮ ಹೊಲ, ಇದು ಇನ್ನೊಂದು ಹೊಲ ಆಗಿದೆ ಗೇಸೋದು. ನನ್ನ ತಂಗಿ ನೋಡಿ ಈ ಫ್ಲವರ್ನ ಎಸ್ಥೆಟಿಕ್ಕಾಗಿ ಮಾಡಿಬಿಟ್ಟವಳೆ ಗೈಸ್. ನನಗೆ ಎರಡು ಸಿಕ್ತು, ನನ್ನ ತಂಗಿಗೆ ಎರಡು ಸಿಕ್ತು ಗೈಸ್. ಕಷ್ಟಪಟ್ಟು ಗೈಸ್ ಈಗ ಮನೆಗೆ ಹೋಗ್ತಿದ್ದೀನಿ ಗೈಸ್. ನನ್ನ ಕೈಯಂತೂ ಫುಲ್ ವೆಯ್ಟ್ ಇದೆ. ಈಗ ನನ್ನ ತಂಗಿ ನೋಡಿ ಆರಾಮ್ಸಾಗಿ ಹೋಗ್ತಾಳೆ ಮಕ್ಕಳ. ಹಾಯ್ ಗಾಯ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮತ್ತೆ ಒಂದು ವ್ಲಾಗ್. ಗೈಸ್ ಈಗ ನಾನು ಊರಲ್ಲಿದ್ದೀನಿ. ಯಾಕೆಂದರೆ ನನ್ನ ತಂಗಿಗೆ 2 ದಿನ ರಜೆ ಇದೆ. ಲೈಕ್ ಫ್ರೈಡೇ ಆ್ಯಂಡ್ ಸ್ಯಾಟರ್ಡೆ 2 ದಿನ ರಜೆ ಇದೆ. ನಾವು ಮೊನ್ನೆನೂ ಹೋಗಿದ್ವಿ ಬೆಂಗಳೂರಿಗೆ, ಆಮೇಲೆ ಮತ್ತೆ ನೆನ್ನೆ ನಮ್ಮೂರಿಗೆ ಬಂದಿದ್ದೀವಿ ಗಾಯ್ಸ್. ಸೊ ಇವಾಗ ನಾನು ಈಗ ರೆಡಿ ಆಗಿದ್ದೀನಿ. ಈಗ ರೆಡಿಯಾಗಿ ಎಲ್ಲಿ ಹೋಗ್ತೀನಿ ಅಂದರೆ ನಿಮಗೆ ಗೊತ್ತಾಗುತ್ತೆ ಗಾಯ್ಸ್. ನನಗಿನ್ನ ನನ್ನ ತಂಗಿನೇ ಬೇಗ ಹೋಗ್ತಾಳೆ ಗಾಯ್ಸ್. ಇಲ್ಲಿ ನೋಡಿ ಇತ್ತಾ ಪರವಾಗಿಲ್ಲ ನೋಡು, ಬಾಟಲ್ ಇಟ್ಕೊಂಡ್ರೆ ಸಣ್ಣಕ್ಕೆ ಬಿಡು. ಏನು ಸಣ್ಣಕ್ಕಿಲ್ಲ, ನೀನು ಇಟ್ಕೊಂಡು ಏನು ಆಗ್ತೀಯ. ನಾವು ಮ್ಯಾಚ್ ಬಾಕ್ಸ್ ತರೋದು ಮರ್ತೋಗಿದ್ವಿ. ಸೊ ಈಗ ಯಾವುದೋ ಬೇರೆ ಮನೆ ಹತ್ರ ಇಸ್ಕೋಬೇಕು ಗಾಯ್ಸ್ ಮ್ಯಾಚ್ ಬಾಕ್ಸ್. ಆ ಮನೆ ಏನು ದೂರ ಏನಿಲ್ಲ ಅದು ಗಾಯ್ಸ್. ಫೈನಲಿ ಮ್ಯಾಚ್ ಬಾಕ್ಸ್ ಸಿಕ್ಕಿದೆ. ಸೊ ಈಗ ಏನಂದರೆ ಅಲ್ಲಿ ವೇಸ್ಟ್ ಇರುತ್ತಲ್ವ ಗೈಸ್, ಲೈಕ್ ಗೈಸ್ ಕಡ್ಡಿ ಎಲ್ಲ, ಅದನ್ನು ನಾವು ಈಗ ಸುಟ್ಟಾಕಬೇಕು. ಅದಕ್ಕೆ ನಾನು ಬೆಂಕಿ ಪಟ್ಟಣ ತೊಗೊಂಡು ಹೋಗ್ತಿರೋದು. ಸ್ವಲ್ಪ ಬೆಂಕಿ ಹಚ್ಚಿದ್ದೀವಿ ಗೈಸ್, ಸ್ವಲ್ಪ ಅಷ್ಟು ಹಚ್ಚಿರೋದು, ಆಮೇಲೆ ಫುಲ್ ತೋರಿಸ್ತೀವಿ ಗೈಸ್. ಫೈನಲಿ ಇಲ್ಲಿ 2 ಕಡೆನೂ ಹಚ್ಚಿದ್ದೀವಿ ಗೈಸ್. ಆ್ಯಂಡ್ ಅಲ್ಲಿ ಫಸ್ಟ್ ನಾವು ಅಲ್ಲಿ ಹಚ್ಚಿದ್ದು, ಸೆಕೆಂಡ್ ಇಲ್ಲಿ ಗೈಸ್. ಈ ಹೊಲ ಗೇಸಿರೋದು ಆಗಿದೆ ಗೈಸ್. ಏನೇನು ಬೇಡವೋ ಅವೆಲ್ಲ ನಾವು ಸುಟ್ಟಿದ್ದೀವಿ. ಈಗ ನೆಕ್ಸ್ಟು ಬೇರೆ ಹೊಲಗೆ ನಾನು ಕರ್ಕೊಂಡು ಹೋಗ್ತೀನಿ ಗೈಸ್. ಇದೇನಂದರೆ ಕೆರೆ ನೀರು ಹೋಗೋಕ್ಕೆ ಸ್ಮಾಲ್ ಬ್ರಿಡ್ಜ್ ಮಾಡಿದ್ದಾರೆ ಗೈಸ್. ಮುಂಚೆ ಇಲ್ಲಿ ಎಲ್ಲ ನೀರೆಲ್ಲ ಇರ್ತಿತ್ತು, ಮೀನು ಇರ್ತಿದ್ವು ಗೊತ್ತಾ, ಚಿಕ್ಕ ಚಿಕ್ಕ ಮೀನು. ಆದರೆ ಈಗ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಸೊ ಅದಕ್ಕೆ ಇಲ್ಲ ಗೈಸ್. ಮುಂಚೆ ಎಲ್ಲ ಇವೆಲ್ಲ ಸುಟ್ಟು ಹಾಕಿದ್ವಿ ಗೈಸ್, ಈಗ ಮತ್ತೆ ಬಂದುಬಿಟ್ಟಿದ್ದಾವೆ. ಎಲ್ಲಿಂದ ಬಂದು ನನಗಂತೂ ಗೊತ್ತಿಲ್ಲ ಗೈಸ್. ಫುಲ್ ಆ್ಯಕ್ಚುಲಿ ಎಲ್ಲ ಈ ಥರ ನಾವು ಸೀಮೆ ಜೋಳಿ ಇದ್ವು ಗೈಸ್, ಅದನ್ನು ಆ ಕಡೆ ಸೈಡ್ಗೆ ಹಾಕ್ಬಿಟ್ಟು ಸುಟ್ಟಾಕಿದ್ವಿ. ಅಲ್ಲಿದೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಸುಟ್ಟಾಕಿದ್ವಿ. ಈಗ ಮತ್ತೆ ಬಂದುಬಿಟ್ಟೈತೆ ಗೈಸ್. ನನ್ನ ತಂಗಿ ಮುಳ್ಳು ಚುಚ್ಕೊಂಡ್ಬಿಟ್ಟೈತಂತೆ. ಬಟರ್ಫ್ಲೈ ನೋಡಿ ಗಾಯ್ಸ್, ವಾವ್ ಎಷ್ಟು ಸಖತ್ತಾಗಿದೆ. ಸೈಲೆಂಟಾಗಿ ವೀಡಿಯೋ ಮಾಡ್ತಿದ್ದೀನಿ ಗೈಸ್, ಅದನ್ನೆಲ್ಲ ಹಾರೋಗಿ ಹೋಗ್ಬಿಡುತ್ತೋ ಅಂತ. ನೋಡಿ ಏನು ಸಖತ್ತಾಗಿದೆ, ಹಾರೋಯ್ತು. ಕತ್ತಮ್ ಬಾಯ್ ಬಾಯ್. ಇದೆ ಗಾಯ್ಸ್ ಇನ್ನೊಂದು ಹೊಲ ಮತ್ತೆ ಗೈತಾಳೆ. ನನ್ನ ತಂಗಿ ನೋಡಿ ಅಲ್ಲಿ ಮಧ್ಯದಲ್ಲಿ ಕುತ್ಕೊಂಡ್ಬಿಟ್ಟಾಳೆ. ಈ ಥರ ಕಾಣಿಸ್ತಿದೆ ಗಾಯ್ಸ್ ಈ ಹೊಲ ಬೇಯಿಸೋದಕ್ಕೆ. ನೀವು ಸ್ವಲ್ಪ ಮಣ್ಣ ಸ್ಮೆಲ್ ಮಾಡಿ ಗಾಯ್ಸ್. ಈಗ ನಾನು ಮನೆಗೆ ಹೋಗ್ತಿದ್ದೀನಿ ಗಾಯ್ಸ್. ಈ ಬೆಂಕಿ ಪಟ್ಟಣ ಹಂಗೆ ಅವ್ರಿಗೆ ಕೊಟ್ಟು ಹೋಗಬೇಕು ಅಂತ ನಮ್ಮಮ್ಮ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ಇದನ್ನು ಕೊಟ್ಟು ಹೋಗ್ತೀನಿ ಗಾಯ್ಸ್. ಇಷ್ಟೇ ಗಾಯ್ಸ್ ನಾವು ಮಾರೋದು. ಊರಿಗೆ ಬಂದರೆ ಅದು ಬೇರೆ ನಮಗೆ ಏನಾದರೂ ಲೈಕ್ ತುಂಬ ದಿನ 2-3 ದಿನ ಏನಾದ್ರು ರಜೆ ಇದ್ದರೆ ಊರಿಗೆ ಬರ್ತೀವಿ. ಊರಿಗೆ ಬಂದು ಹೊಲ ಎಲ್ಲ ನೋಡ್ಕೊಂಡು ಹೋಗ್ತೀವಿ. ಆದರೆ ಈ ಸಲ ನಾವು ಹೊಲ ಗೇಯಿಸಿದ್ದೀವಿ ಗಾಯ್ಸ್. ಇಲ್ಲಿ 2 ತೆಂಗಿನಕಾಯಿ ಬಿಟ್ಟಿದೆ ಗಾಯ್ಸ್ ಈ ಮರದಿಂದ. ತಗೊಂಡೋಗ್ಬಿಲ್ಲ ಗಾಯ್ಸ್ ಬೆಸ್ಟು ಗಾಯ್ಸ್. ಈಗ ಸಮ್ಮರ್ ಮುಗೀತು. ಸೊ ಎಲ್ಲ ಕಡೆಯೂ ಲೈಕ್ ಚಿಟ್ಟೆ ಜಾಸ್ತಿ ಇರ್ತವೆ, ನೀವು ನಮ್ಮ ಚಿಟ್ಟೆ ಹಾಕ್ತೀರಾ ಗಾಯ್ಸ್. ನೀವು ನನ್ನ ಚಿಟ್ಟೆ ಹಾಕ್ತೀರಾ ಗಾಯ್ಸ್. ಎಲ್ಲರಿಗೂ ನಮಸ್ಕಾರ, ಯಾವಾಗಿದ್ದಾರೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು. ಸೊ ಗಾಯ್ಸ್ ಇವತ್ತು ನಾವು ಮತ್ತೆ ಬೆಂಗಳೂರಿಗೆ ಹೋಗ್ತಿದ್ದೀವಿ. ಅದಕ್ಕೆ ನಮ್ಮ ಮುಂಚೆ ನಾವು ನೆನಕ್ಕಿರೋ ತೆಂಗಿನಕಾಯಿ ಗಿಡಕ್ಕೆ ನಾವು ನೀರು ಹಾಕಬೇಕು ಗಾಯ್ಸ್. ವಾವ್ ಗಾಯ್ಸ್ ನೋಡಿ ಇದೆಷ್ಟು ಸಖತ್ತಾಗಿದೆ. ಸೊ ಸ್ಮೂತ್ ಆಗಿ ಕಷ್ಟಪಟ್ಟು ತೆಗೆದಿದ್ದೀನಿ ಗಾಯ್ಸ್. ನೋಡಿ ಏನು ಸಖತ್ತಾಗಿದೆ ಗಾಯ್ಸ್. ನೀವು ಏನಾದ್ರು ಈ ಥರ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ಸೊ ಸ್ಮೂತ್ ಗಾಯ್ಸ್. ನಾನು ಸುಮ್ಮನೆ ಇದೆ, ಈ ಥರ ಮಾಡ್ತಿದ್ದೀನಿ. ಹೌದು ಇನ್ನೂ ಸಣ್ಣವ್ರಿಗೇನೆ ನೋಡಿ ಗಾಯ್ಸ್ ಏನು ಸಖತ್ತಾಗಿ ಆಗ್ತಿದೆ. ಇದು ಕಲ್ಲು ಗಾಯ್ಸ್. ಇದು ಥೋ ಚಲಕ್ಕೆ ಹೋಗಿ ಎಲ್ಲ ಸಲ್ಬಿಟ್ಟು ನಾಳೆ ಇದು ಮಾಡೋಣ. ನನ್ನ ತಂಗಿ ಆಟನ ಬಿಟ್ಟು ಹೋಗ್ಬಿಟ್ಲು ಗಾಯ್ಸ್. ಯಾಕೆ ಆಟನ ಬಿಟ್ಟು ಹೋದೆ? ಹಾಂ ಯಾರು ಇದನ್ನ ಆಟ ಆಡ್ತಾರೆ ಅಂತ ಇದನ್ನ ಆಟ ಆಡ್ತಿಲ್ಲ ಗೈಸ್. ನಾನೇ ವಿನ್ನಾ.
ಗೈಸ್ ಇದೇನಂತ ನನಗೂ ಗೊತ್ತಿಲ್ಲ ಗೈಸ್. ಈ ಥರ ಸುಮ್ಮನೆ ಗುಂಡಿ ಥರ ತೋಡಕ್ಕೆ ಹೋದೆ, ಅದು ಲೈಕ್ ಈ ಥರ ಸ್ಟ್ರೈಟಾಗಿ ಆಯಿತು ಗೈಸ್. ಎಷ್ಟು ಸಖತ್ತಾಗಿದೆ. ಸೊ ಗೈಸ್ ನಿಮಗೋಸ್ಕರ ನಾನು ಊಟಕ್ಕೆ ಜಾಗ ಮಾಡಿದ್ದೀನಿ ಗೈಸ್. ಜಾಗ ಏನು, ಊಟನೂ ಮಾಡಿದ್ದೀನಿ ಗೈಸ್. ಇದು ಅನ್ನ, ಇದು ಸಾರು, ಇದು ಪಲ್ಯ, ಇದು ಹಪ್ಪಳ, ಇದು ಸ್ವೀಟು, ಇದು ನೀವು ಕುತ್ಕೊಳ್ಳೋಕ್ಕೆ ಜಾಗ ಗೈಸ್. ಬೇಗ ಬಂದುಬಿಡಿ ಗೈಸ್ ಊಟಕ್ಕೆ, ಯಾರೂ ಸಹ ಮಿಸ್ ಮಾಡಿಬಿಡಿ ಆಯಿತಾ ಗೈಸ್. ಇವಾಗ ನಾವು ಬಿಕ್ಕೆ ಹಣ್ಣು ಕಿತ್ಕೊಂಬರಕ್ಕೆ ಹೋಗ್ತಿದ್ದೀವಿ ಗೈಸ್, ಅಲ್ಲಿದೆ ಅಂತೆ. ಎಲ್ಲಿ ಅಂದರೆ ಹೊಲ ಹತ್ರ ಗೈಸ್. ಬಿಕ್ಕೆ ಹಣ್ಣು ಮಾರೋಕ್ಕೆ ಬಂದಿದ್ದೀವಿ ಗೈಸ್. ಅಲ್ಲ ಇದ್ದಾವೆ ದಪ್ಪ, ನಾವೆಲ್ಲ ಮೇಲ್ಗಡೆ ಇದ್ದಾವೆ ಗೈಸ್. ಈಗ ನನ್ನ ತಂಗಿ ಮರ ಹತ್ತುತ್ತಲ್ಲ ಅಂತೆ, ನಾನು ಹತ್ತಲಾ? ಹತ್ತು ನೋಡು, ಮೇಲೆ ಇದ್ದಾವೆ ಬಿಕ್ಕೆ. ನಾನು ಬೇರೆ ಉದ್ದ ಇಲ್ಲ, ನನ್ನ ಕೈಲೆಲ್ಲ ಹತ್ತಕ್ಕಾಗುತ್ತೆ. ಹತ್ತೆ ಏನಾದ್ರು ಜಾಸ್ತಿ ಐತೆ ದರಪ್ಪ, 6 ಐತೆ ಕಿತ್ಕೊಳ್ಳೋಣ. ಪಿಲ್ಲೆ ಅದು ಯಾಕೆ ತಕ್ಕೊಟ್ಟಿದ್ಯಾ? ಒಂದು ನಿಮಿಷ ಇರೋ, ನಾನು ಐತೆ ನಿಂಗೆ ಗೊತ್ತಿಲ್ಲ. ಇಲ್ಲ ಬಿದ್ದೈತಲ್ಲ, ಕೆಟ್ಟಾಗೈತೆ ನೋಡಿ ಗೈಸ್. ನಮ್ಮ ಅಕ್ಕ ಬರ್ತಿದ್ದಾರೆ. ನಿಂಜ ನೋಡಿ. ಓ ಗೈಸ್ ನೋಡಿ ಗೈಸ್, ನೋಡಿ ಗೈಸ್, ನೋಡಿ ಗೈಸ್, ನೋಡಿ ಗೈಸ್, ನೋಡಿ ಗೈಸ್, ನೋಡಿ ಗೈಸ್. ಓ ನೆಟ್ಟಿಗೆ ಮಂಗ ಬಾಯಲ್ಲಿ ಈಗ ಗೈಸ್. ನನಗೆ ಎರಡು ಸಿಕ್ತು, ನನ್ನ ತಂಗಿಗೆ ಎರಡು ಸಿಕ್ತು ಗೈಸ್. ಕಷ್ಟಪಟ್ಟು ತೊಗೊಂಡ್ವಿ ಈ ಬಿಕ್ಕೆ ಹಣ್ಣು. ನನ್ನ ತಂಗಿ ಫೇವ್ರೇಟ್ ಹೂವು ಗೈಸ್. ಫುಲ್ ಎಲ್ಲ ಕಡೆನೂ ಇದ್ದಾವೆ ಇಲ್ಲಿ, ನೋಡೇ ಬೇಕಂದ್ರೆ. ಸೊ ಗೈಸ್, ನಾನು ಹೊಲದಿಂದ ಬಂದು ಸ್ನಾನ ಮಾಡ್ಕೊಂಡಿದ್ದೀನಿ. ಈಗ ನಾನು ಮತ್ತೆ ಹೊಲಕ್ಕೆ ಹೋಗಬೇಕು ಗಾಯ್. ನಾನು ಇನ್ನೇನು ವೀಡಿಯೋ ಮಾಡೋ ಟೈಮಲ್ಲಿ ಕರೆಂಟ್ ಹೋಗ್ಬಿಡ್ತು ಗಾಯ್ಸ್. ನನ್ನ ಕೂಲು ಬೇರೆ ಡ್ರೈ ಆಗಿಲ್ಲ, ಹಿಂಗೆ ಹೋಗೋಣ ಬಿಕಾಸ್ ಅರ್ಜೆಂಟ್ ಇದೆ ಅಲ್ಲಿ. ಅದಕ್ಕೆ ಅರ್ಜೆಂಟ್ ಅಂದರೆ ನೀರು ಹಾಕಬೇಕು. ಹೋಗ್ತಾ ಇದ್ದೀನಿ ಗಾಯ್ಸ್. ಇಲ್ಲಿ ಸಿಕ್ಕಾಪಟ್ಟೆ ಗಾಳಿ ಇದೆ. ನನ್ನ ಕೂಲು ನೋಡಿ ಹೆಂಗೆ ಆಗ್ತಿದೆ. ಇನ್ನೂ ಸ್ವಲ್ಪ ದೂರ ಅಷ್ಟೇ ಗಾಯ್ಸ್, ಅದೇನು ಜಾಸ್ತಿ ದೂರ ಇಲ್ಲ. ಗಾಳಿ ಕಡೆ ಬಂದರೆ ಗಾಳಿ ಜಾಸ್ತಿ ಇದೆ, ಆ್ಯಂಡ್ ಬಿಸಿಲು ಕಡೆ ಬಂದರೆ ಬಿಸಿಲು ಗಾಳಿ ಇದೆ. ಗಾಳಿ ಕಡೆ ಬಂದರೆ ಗಾಳಿ ಜಾಸ್ತಿ ಇದೆ, ಬಿಸಿಲು ಕಡೆ ನೋಡಿದ್ರೆ ಬಿಸಿಲು ಜಾಸ್ತಿ ಇದೆ. ಏನು ಹೇಳೋದು, ನಮಗೆ ಪ್ರಾಬ್ಲಮ್ ಆಗಿ. ಬಟ್ ಗಾಳಿನ ಇಷ್ಟೋ ಬೆಸ್ಟು ಗಾಯ್ಸ್. ಗಾಳಿ ಸ್ವಲ್ಪ ಫ್ರೆಶ್ ಗಾಳಿ ನಂಗೆ ಅಂದರೆ ತುಂಬ ಇಷ್ಟ. ಫ್ರೆಶ್ ಗಾಳಿ ಅಂದರೆ ನೀವೇನೋ ಅನ್ಕೊಳ್ಳಿ, ನಂಗೆ ಫ್ರೆಶ್ ಗಾಳಿ ಅಂದರೆ ನಂಗೆ ತುಂಬ ಇಷ್ಟ ಗೈಸ್. ಈಗ ಮನೆಗೆ ಹೋಗ್ತಿದ್ದೀನಿ ಗೈಸ್. ನನ್ನ ಕೈಯಂತೂ ಫುಲ್ ವೆಯ್ಟ್ ಇದೆ. ಈ ಬ್ಯಾಗಲ್ಲಿ 3 ವಾಟರ್ ಬಾಟಲ್ಸು, ಅದು ಫುಲ್ಲು. ಒಂದು ತೆಂಗಿನಕಾಯಿ. ನನ್ನ ತಂಗಿ ನೋಡಿ ಆರಾಮ್ಸಾಗಿ ಹೋಗ್ತಾಳೆ ಮಕ್ಕಳ.